ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಜ್ಜಿಯವರು ಚನ್ನಪಟ್ಟಣದ ಹತ್ರ ಇರುವಂಥ ಸೋಗಾಲಕ್ಕೆ ಬಂದಿದ್ದೀನಿ. ಇವತ್ತು ಇಲ್ಲಿ ಕಾಳಮ್ಮನವ್ರನ್ನ ಉತ್ಸವ ಇದೆ. 2 ವರ್ಷದಿಂದ ಮಾಡಿರಲಿಲ್ಲ. 2 ವರ್ಷದಿಂದನೂ ದೇವಸ್ಥಾನ ಇನ್ನೂ ಪ್ರತಿಷ್ಠಾಪನೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ. ಈ ವರ್ಷ 2 ವರ್ಷ ಆದಮೇಲೆ ಮಾಡ್ತಾಯಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ನೋಡಿ, ಇದೇ ಹೊಸ ದೇವಸ್ಥಾನ. ಈಗ 48 ದಿನ ಪೂಜೆ ಎಲ್ಲ ಆಗಿದೆ. ಈ ಸಾರಿ ಫಸ್ಟ್ ಹಬ್ಬ ಮಾಡ್ತಾರೆ. 2 ವರ್ಷನೂ ಮಾಡಿರಲಿಲ್ಲ, ಈ ಸರಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ. ನೋಡಿ, ಕೊಂಡ ಎಲ್ಲ ತೋಡಿದ್ದಾರೆ ಆಗಲೇ. ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬ ಇಲ್ಲಿ. ನೋಡಿ, ಇದೇ ಕಾಳಮ್ಮ ತಾಯಿ, ಕಾಳಮ್ಮನವರ ವಿಗ್ರಹ, ಹೊಸದಾಗಿ ಪ್ರತಿಷ್ಠಾಪನೆ ಆಗಿರುವಂಥ ಕಾಳಮ್ಮನವರ ವಿಗ್ರಹ. ಇದರಲ್ಲಿ ಏನು ವಿಶೇಷ ಅಂತಂತಂದರೆ, ಅಯೋಧ್ಯೆಯಲ್ಲಿ ರಾಮಮೂರ್ತಿ ಕೆತ್ತಿರುವಂಥ ಅರುಣ್ ಯೋಗಿರಾಜ್ ಅವ್ರ ಕೈಲೇ ಈ ವಿಗ್ರಹ ಕೆತ್ತಿಸಿರೋದು. ಅವ್ರ ಕೈಲೇ ಆರ್ಡ್ರ್ ಕೊಟ್ಟು ಅಲ್ಲಿಂದನೇ ಕೆತ್ತಿಸಿರೋದು. ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. 48 ದಿನದಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ಈಗ 2 ವರ್ಷ ಆದಮೇಲೆ ಊರಹಬ್ಬ ಮಾಡ್ತಾಯಿದ್ದಾರೆ. 2 ವರ್ಷ ನಿಲ್ಲಿಸಿದ್ರು, ದೇವಸ್ಥಾನ ಬೇರೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು. ಇದು ಕೊಂಡ ಇದೆ, ಕೊಂಡ ಬಂಡಿ ನೋಡೋಕೆ ಹೋಗ್ತಾ ಇದ್ರು. ಬನ್ನಿ, ಹೇಗಿತ್ತು ಅಂತ ತೋರಿಸ್ತೀನಿ. ಫಸ್ಟ್ ಇದೇ ಗಾಡಿ ಹೋಗೋದು. ಎಲ್ಲ ಹಸುಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟು 2 ಗಾಡಿ ಹೋಗುತ್ತೆ, ನಾಗರಿಕ ಇರುತ್ತೆ ಅದರಲ್ಲಿ. ಫಸ್ಟು ಇದು ಗಾಡಿ ಮತ್ತು ಇನ್ನೊಂದು ಗಾಡಿ ಹೋಗುತ್ತೆ. ಆಮೇಲೆ ಸೌದೆ ಎಲ್ಲ ತಗೊಂಬರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬ. ನೋಡಿ, ಈಗೆಲ್ಲ ಟಮಟೆಯವ್ರು ಬರ್ದವ್ರೆ. ಆಗ್ಲೇ ಸೌದೆ ಎಲ್ಲ ಕಡ್ದು ಗಾಡಿಗೆಲ್ಲ ತುಂಬಿರ್ತಾರೆ. ಇಲ್ಲಿಂದ ಹೋಗಿ ಕರ್ಕೊಂಬರ್ತಾರೆ. ಕೊಂಡದ ಹತ್ರ ಬಂದು ರಾತ್ರಿ ಎಲ್ಲ ಕೊಂಡ ಎಲ್ಲ ಬೇಯಿಸಿ ಬೆಳಿಗ್ಗೆ ಕೊಂಡ ಇರುತ್ತೆ. ನೋಡಿ, ಈಗ ಓಡ್ತಾ ಇದೆ. ಇಲ್ಲಿಂದ ಹೊರಟು ಸೌದೆ ಇರುವಂಥ ಗಾಡಿ ಹತ್ರಕ್ಕೆಲ್ಲ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ, ಮತ್ತು ಯಾರು ಗಾಡಿ ಫಸ್ಟ್ ಬರಬೇಕು ಅದನ್ನು ಬೀಟ್ ಹೋಗಿ ಅವರು ದುಡ್ಡು ಕೊಟ್ಟು ಫಸ್ಟ್ನೇ ಗಾಡಿ ಬರಬೇಕು, 2ನೇ ಗಾಡಿ ಬರಬೇಕು, ಮತ್ತು 3ನೇ ಗಾಡಿ ನಾವೇ ಬರಬೇಕು ಅಂತ ಅಂದ್ಬಿಟ್ಟು ಬರ್ತಾರೆ. ಅದೆಲ್ಲ ಕೂಗಾದ್ಮೇಲೆ ಅಲ್ಲಿಂದ ಸೌದೆ ತಗೊಂಬರ್ತಾರೆ. ನೋಡಿ, ಇದು ಫಸ್ಟ್ನೇ ಗಾಡಿ ಈ ಕಡೆ ಇರೋದು, ಆ ಕಡೆ 2ನೇ ಗಾಡಿ ನಿಂತ ಇದೆ. ಫಸ್ಟ್ 2 ಆದಮೇಲೆ ಫಸ್ಟ್ ಗಾಡಿ ಯಾವ್ದು ಬರುತ್ತೋ ಅದಕ್ಕೆ ಬೀಟ್ ಕೊಡ್ತಾರೆ. ಇಲ್ಲಿಂದ ಲೆಫ್ಟಿಗೆ ತಿರುಗಿಕೊಂಡ್ರೆ ಸ್ಟ್ರೈಟ್ ಒಂದೇ ರೋಡು. ಅಲ್ಲಿ ಗದ್ದೆಯಲ್ಲಿ ಫುಲ್ಲೆಲ್ಲ ಗಾಡಿ ನಿಲ್ಲಿಸಿರ್ತಾರೆ. ನೋಡಿ, ಹಸು ಎಲ್ಲ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಾಡಿ ಎಲ್ಲ ಫಸ್ಟೇ ಬೆಳಗ್ಗೆನೇ ಎಲ್ಲ ಲೋಡ್ ಮಾಡಿ. ನೋಡಿ, ಅದೆಲ್ಲ ಫುಲ್ಲು ಸೌದೆನೇ. ತುಂಬ ಗಾಡಿ ಇರ್ತಿತ್ತು. ನಾವು ಚಿಕ್ಕ ವಯಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ಗಾಡಿಲೆಲ್ಲ ಇರ್ತಿತ್ತು. ಈಗೆಲ್ಲ ಗಾಡಿ ಜಾಸ್ತಿ ಇಡಲ್ಲ, ಸ್ವಲ್ಪ ಟ್ಯಾಕ್ಟ್ರಿಗೆ ತುಂಬಿದ್ದಾರೆ. ನೋಡಿ, ಇಲ್ಲೆಲ್ಲ ಫುಲ್ ಟ್ಯಾಕ್ಟ್ರಿಗೆಲ್ಲ ತುಂಬಿಟ್ಟಿದ್ದಾರೆ. ಗಾಡಿನೂ ಸುಮಾರು ಐತೆ. ನೋಡಿ, ಫುಲ್ ಸೌದೆನೇ. ಇದನ್ನೆಲ್ಲ ಬೇಯಿಸ್ತಾರೆ. ಇದೆಲ್ಲ ಬೇಯಿಸಿ ಬೆಳಗ್ಗೆ ಅಷ್ಟರಲ್ಲಿ ಕೆಂಡ ಮಾಡಿರ್ತಾರೆ. ಬೆಳಿಗ್ಗೆ ಕೊಂಡ ಇರುತ್ತೆ. ನೋಡಿ, ಫುಲ್ಲೆಲ್ಲ ಗಾಡಿ, ಎತ್ತಿನ ಗಾಡಿ, ಟ್ಯಾಕ್ಟ್ರು ಎಲ್ಲ ಇರುತ್ತೆ. ಈ ಗಾಡೀಲಿ ಯಾವುದು ಫಸ್ಟ್ ಹೋಗಬೇಕು ಅದಕ್ಕೆ ಬೀಟ್ ಕೂಗ್ತಾರೆ. ನಾವು ಮುಂದೆ ಹೋಗ್ತೀವಿ, ನಾವು ಫಸ್ಟ್ ಗಾಡಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಕೂಗ್ತಾರೆ. ಅವ್ರು ಕೂಗಾದ್ಮೇಲೆ ಯಾರು ಜಾಸ್ತಿ ಕೂಗ್ತಾರೆ ಅವ್ರ ಗಾಡಿನ ಫಸ್ಟ್ ಬಿಡ್ತಾರೆ. ಫಸ್ಟು, ಸೆಕೆಂಡು, ಥರ್ಡು ಇದು 3ಕ್ಕೂ ಬೀಟ್ ಕೂಗ್ತಾರೆ. ಬೀಟ್ ಕೂಗಾದ್ಮೇಲೆ ಯಾರು ಅಲ್ಲಿ ಜಾಸ್ತಿ ಕೂಗಿರ್ತಾರೋ ಅವ್ರ ಗಾಡಿ ಫಸ್ಟ್ ಹೋಗುತ್ತೆ. ನೋಡಿ, ಇಲ್ಲೆಲ್ಲ ತಂದು ನಿಲ್ಲಿಸಿ ಇಲ್ಲೆಲ್ಲ ಪೂಜೆ ಮಾಡಿ ಎಲ್ಲರೂ ಊರಲ್ಲೆಲ್ಲ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾ ಇರ್ತಾರೆ. ಹರಕೆ ಮಾಡ್ಕೊಂಡಿರೋರು ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬ. ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ. ನಾಗರಿಕ ಎಲ್ಲ ಹೊಡಿತಾ ಇರ್ತಾರೆ, ಹುಡುಗರುಗಳು, ಮಕ್ಕಳೆಲ್ಲ. ನೋಡಿ, ಇಲ್ಲೆಲ್ಲ ಪೂಜೆ ಮಾಡಿ ಇಲ್ಲಿಂದ ಹೊರಟ್ರೆ ದೇವಸ್ಥಾನದ ಹತ್ರ ಹೋಗೋಷ್ಟರಲ್ಲಿ ಒಂದು 7 ಗಂಟೆ 7:15 ಆಗಿರುತ್ತೆ. ನೋಡಿ, ಪೂಜೆ ಆಗ್ತಾಯಿದೆ. ಪೂಜೆ ಎಲ್ಲ ಆದಮೇಲೆ ಬೀಟ್ ಕೂಗ್ತಾರೆ. ಇನ್ನೊಂದ್ಸಲಿ ಗಾಡಿಯವ್ರು ಬೈದಾರ ಅಂತ 16,000
14,000 ರೂಪಾಯಿ 14,000 ರೂಪಾಯಿ 18,000 ರೂಪಾಯಿ 20,000 ರೂಪಾಯಿ 25,000 ರೂಪಾಯಿ 27,000 ರೂಪಾಯಿ ಸೈಲೆಂಟ್ ಆಗಿರಿ. 30,000 ರೂಪಾಯಿ 30,000 ರೂಪಾಯಿ ಸುಮ್ಮನೆ ಇರುವಂತಿಲ್ಲ ಇಲ್ಲ ನೀನು ಹೇಳ್ಬೇಕು 30,000 ಒಂದ್ಸಲ 30,000 ರೂಪಾಯಿ 30,000 ರೂಪಾಯಿ ಒಂದ್ಸಲ 31 32 32,000 ರೂಪಾಯಿ 32,000 ರೂಪಾಯಿ 32,000 ರೂಪಾಯಿ 32,000 ಒಂದ್ಸಲ 32,000 ರೂಪಾಯಿ 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 ಎರಡು ಸಲ 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 32,000 ರೂಪಾಯಿ ಮೂರು ಸಲ ಕೊಡ. ಯಾವ್ದಪ್ಪ ಅದು? 9,000 ರೂಪಾಯಿ 9,000 ರೂಪಾಯಿ ಒಂದ್ಸಲ ಎರಡನೇ ಗಾಡಿ 9,000 ರೂಪಾಯಿ ಒಂದ್ಸಲ 9,000 ರೂಪಾಯಿ 9,000 ರೂಪಾಯಿ ಒಂದ್ಸಲ 9,000 ರೂಪಾಯಿ ಒಂದ್ಸಲ 9,000 ರೂಪಾಯಿ ಒಂದ್ಸಲ 1,000 ಮೂರನೇ ಗಾಡಿ 1,000 ಒಂದ್ಸಲ 1,000 ಒಂದ್ಸಲ ಎಲ್ಲ ಕೂಗಾಯ್ತು. ಈಗ ಹೊಡ್ತಾ ಇದ್ದಾರೆ. ಫಸ್ಟ್ನೇ ಗಾಡಿ 31,000, ಎರಡನೇ ಗಾಡಿ 9,000, ಮೂರನೇ ಗಾಡಿ 3,000. ಅವ್ರು ಯಾರು ಕೊಟ್ಟಿರ್ತಾರೋ ಅವರು ಫಸ್ಟ್ ಗಾಡಿ ಮತ್ತು ಸೆಕೆಂಡ್ ಗಾಡಿ, ಮೂರನೇ ಗಾಡಿ ಹೋಗ್ತಾ ಇರ್ತಾರೆ. ನೋಡಿ ತಮಟೆ ಎಲ್ಲ ಬಡ್ಕೊಂಡು ನಿಧಾನ ಕರ್ಕೊಂಡು ಹೋಗ್ತಾರೆ. ಈ ವಿಡಿಯೋದಲ್ಲಿ ಕೊಂಡ ಕೊಂಡಿದ್ದು ಮಾತ್ರ ಹಾಕಿರ್ತೀನಿ. ನಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಂಡದ್ದೆಲ್ಲ ಹಾಕ್ತೀನಿ, ಪಟಾಕಿ ಹೊಡೆದಿದ್ದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಲೆಂತ್ ಆಗುತ್ತೆ. ಯಾರು ಅರ್ಕೆ ಮಾಡ್ಕೊಂಡಿರ್ತಾರೋ ಅವರೆಲ್ಲ ಪಾನ್ ಕಾಮಜ್ಗೆ ಎಲ್ಲ ಕೊಡ್ತಾ ಇರ್ತಾರೆ ಇಲ್ಲೇ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ನೋಡಿ ಇನ್ನೊಂದು ಟಮಟೆಗಳು ಸೇರ್ಕೊಂಡು ಟಮಟೆ ಮಾತ್ರ ಸಖತ್ತಾಗಿ ಬಾರಿಸ್ತಾರೆ ಇಲ್ಲಿ. ನೋಡಿ ಇನ್ನೂ ಸ್ವಲ್ಪ ಜನ ಬಂದರು. ಮೊದಲು ಕಮ್ಮಿ ಇದೆ, ಈಗ ಸ್ವಲ್ಪ ಜನ ಬಂದರು. ಸಖತ್ತಾಗಿ ಬಾರಿಸ್ತಾರೆ ಟಮಟೆ ಮಾತ್ರ. ಶ್ರೀ ಕಾಳಮ್ಮದೇವಿ ಕೊಂಡೋತ್ಸವ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. 2 ವರ್ಷದಿಂದ ಮಾಡಿರಲಿಲ್ಲ, ಈ ವರ್ಷನೇ ಮಾಡ್ತಾ ಇರೋದು. 3ನೇ ವರ್ಷಕ್ಕೆ ಮಾಡ್ತಾಯಿದ್ದಾರೆ. ಈಗ ತಾನೇ 48 ಪೂಜೆ ಎಲ್ಲ ಅದ್ದೂರಿಯಾಗಿ ಮಾಡಿದ್ದಾರೆ. ಈಗ ಜಾತ್ರೆ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ. ಇವತ್ತು ಭಾನುವಾರ ನೈಟೆಲ್ಲ ಕೊಂಡ ಎಲ್ಲ ಬೇಯಿಸಿ ಸೋಮವಾರ ಬೆಳಿಗ್ಗೆ ಕೊಂಡ ಇರುತ್ತೆ, ಮತ್ತು ಸೋಮವಾರ ರಾತ್ರಿ ತೇರು ಇರುತ್ತೆ. ಮಂಗಳವಾರ ಸಿಡಿ ಇರುತ್ತೆ. ಮಂಗಳವಾರ ಸಿಡಿಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಸಿಡಿ ವಿಡಿಯೋ
ನೆಕ್ಸ್ಟ್ ಹಾಕ್ತೀನಿ. ಈಗ ಫಸ್ಟು ಕೊಂಡ ಬಂಡಿದು ಹಾಕ್ತೀನಿ, ಮತ್ತು ನೆಕ್ಸ್ಟ್ ವಿಡಿಯೋ ದೇವ್ರದ್ದು ಪಟಾಕಿದು ಮತ್ತು ಕೊಂಡ ಬಂಡಿದು ಹಾಕ್ತೀನಿ. ಆರೂವರೆ ಆಗೈತೆ, ಇನ್ನೇನು 6:30 ಆಗುತ್ತೆ. ದಿವಸ ವರ್ಷದಲ್ಲಿ 7 ಗಂಟೆ 7 ಕಾಲ ಆಗುತ್ತೆ. ಸೌದೆ ಎಲ್ಲ ಇಳಿಸಿ ಬರೋಷ್ಟರಲ್ಲಿ ಆಗುತ್ತೆ. ಇದೇ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಮಿಂಚ್ತಾ ಇದ್ದಾರೆ. ನನಗೆ ನೋಡಿ 7 ಗಂಟೆ ಕರೆಕ್ಟಾಗಿ 7 ಗಂಟೆಗೆ ಕೊಂಡೋದ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಸೌದೆ ಎಲ್ಲ ಇಳಿಸೋಷ್ಟರಲ್ಲಿ 7:30 ಆಗುತ್ತೆ. ರಾತ್ರಿ ಎಲ್ಲ ಫುಲ್ಲು ಎಲ್ಲ ಸೌದೆನೂ ಕೆಂಡ ಮಾಡ್ತಾರೆ. ಬೆಳಿಗ್ಗೆ ಕೊಂಡ ಇರುತ್ತೆ ಬೇಗನೆ.
ನೋಡಿ ಅದೇ ಮೊದಲನೇ ಗಾಡಿ 31,000 ಕೊಟ್ಬಿಟ್ಟು ಬಂದಿದ್ದು. ಎರಡನೇ ಗಾಡಿ 9,000, ಮೂರನೇ ಗಾಡಿ 3,000. ನೋಡಿ ಅದೇ ಫಸ್ಟ್ನೇ ಗಾಡಿ ಬರಬೇಕು ಅಂತಂದರೆ 31,000. ಯಾರು ಹೋಗಿರ್ತಾರೋ, ಯಾರು ಜಾಸ್ತಿ ಸಿಗುತ್ತಾರೋ ಅವ್ರನ್ನ ಫಸ್ಟ್ ಗಾಡಿ ಬಿಡ್ತಾರೆ. ನೋಡಿ ಫಸ್ಟ್ ಗಾಡಿ ಇದೆ 31,000, ಎರಡನೇ ಗಾಡಿ 9,000, ಮೂರನೇದು ಬರ್ತಾ ಇದೆಯಲ್ಲ ಇದು 3,000. ಇಲ್ಲೆಲ್ಲ ಫುಲ್ ಸೌದೆಲ್ಲ ತಮ್ಮಂದು ಹಾಕಿಕೊಂಡು ರಾತ್ರಿ ಎಲ್ಲ ಇದನ್ನು ಬೇಯಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಕೊಂಡ 5 ದೇವ್ರುಗಳು ಬರುತ್ತೆ, 5 ದೇವ್ರ ಪೂಜೆ ಎಲ್ಲ ಇರುತ್ತೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಟೈಮ್ ಸೂಪರಾಗಿ ಮಾಡ್ತಾರೆ. ನೋಡಿ ಎಲ್ಲ ಸೌದೆ ಎಲ್ಲ ತಗೊಂಡೋಗಿ ಎಲ್ಲ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಆಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ವರ್ಷ ಗ್ಯಾಪ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಜನನೂ ಸೇರಿದ್ದಾರೆ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಹಾಕ್ಸವ್ರೆ. ನೋಡಿ ಫುಲ್ ಆ ಕಡೆ ಫುಲ್ ಎಲ್ಲ ಸೌದೆ ಇರುತ್ತೆ. ಎಲ್ಲ ಗಾಡಿಲೆಲ್ಲ ಬರೀ ಸೌದೆನೇ ಇರುತ್ತೆ. ಟ್ಯಾಕ್ಟ್ರುಗಳು ಇದೆ, ಒಂದು 10-15 ಟ್ಯಾಕ್ಟರ್ ಐತೆ. ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ಅದರಲ್ಲಿ ಕೊಂಡ ಎಲ್ಲ ಹೇಗಾಯಿತು ಅಂತ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಕೊಂಡ ಬಂದಿದ್ದು ಮಾತ್ರ ತೋರಿಸಿದ್ದೀನಿ. ತುಂಬ ಲೆಂತ್ ಆಗುತ್ತೆ ಅಂತ ತೋರಿಸಿಲ್ಲ. ಅದು ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ, ಅದನ್ನು ಮಿಸ್ ಮಾಡಿದೆ ನೋಡಿ. ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದಾರೆ. ಮಧ್ಯಾಹ್ನ ಬಂದಾಗ ಇನ್ನೂ ಮಾಡಿರಲಿಲ್ಲ, ಈಗೆಲ್ಲ ಫುಲ್ ಅಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ನೋಡಿ ಇದೆ ತಾಯಿ, ಕಾಳಮ್ಮ ತಾಯಿ. ನೋಡಿ ಎಷ್ಟು ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ ದೇವರು. ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಫುಲ್ಲೆಲ್ಲ ಕಲ್ಲಿಂದನೇ ಕಟ್ಟಿರೋದು ನೋಡಿ. ಎಷ್ಟೆಲ್ಲ ಫುಲ್ ಸೌದೆ, ಆ ಕಡೆ ಎಲ್ಲ ಫುಲ್ ಇದೆ. ಹೊಂಡ ಎಲ್ಲ ಹಾಳೆ ಹರಿಸಿದ್ದಾರೆ. ಬೆಳಿಗ್ಗೆಗೆ ಹೊಂಡ ಇರುತ್ತೆ ನೋಡಿ. ಎಲ್ಲ ಹೆಂಗಿರುತ್ತೆ ಇಲ್ಲೆಲ್ಲ ರಾತ್ರಿ ಎಲ್ಲ ಫುಲ್ಲೆಲ್ಲ ಕೆಂಡ ಮಾಡಿ ಬೆಳಿಗ್ಗೆ ಎಷ್ಟು ರೆಡಿ ಮಾಡಿರ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Gracias.